ಅಂಡ ತಂದು ಒಳದಾಗ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನ್ಯಾಗ ಉಣತನಂದ. ಹೌದೇವ ಮುಂದೆ ಅಂದಾಗ ಅಲ್ಲಿ ಒಂದು ದಗದಾತಿಪ್ಪ. ಏನಾಯ್ತು? ಅರೇ ಹಾ ಹೌದಾ? ವಿಷಯ ಏನೇನು ಮಾತಾಡೇನ್ರಿಪ್ಪ ನಮ್ಮ ಕಣದಾವ ಲಗಮಣ್ಣ? ಏನ್ರಿ ಅವ್ರ ಮಲ್ಲಯ್ಯ ಬಂದತ್ ನೋಡ್ರಿ, ಬಂದ ಪ್ರತ್ಯಕ್ಷ ಆದತ್ ಹೇಳ್ತಾನ. ತಮ್ಮ ಲಕ್ಷ್ಮಣ ಗುರುತಿಲ್ಲ ಅವಂಗ. ಋಷಿ ಮೂಲ ನದಿ ಮೂಲ ಯಾವ ತೆಗಿತಾನ ಅವನು ಔಷಧಿ ಕಂಡ ತೆಗಿತಾನಲ್ಲ ಅವನು ಔಷಧಿ ಕಂಡತ್ ಹೇಳ್ಯಾರ. ಹಂಗ ಮಾಡಬೇಡು ಲಕ್ಷ್ಮಣ. ಯಾಕೆ ವಾದಿ ಇಟ್ಟಿಲ್ಲ ಯಾನೋ ನಮ್ಮ ಹಿರಿಯರ ಕೂತಂತವ್ರು ಭಕ್ತಿಗೀತೆ ಹಿಡಿಯನಂಡ್ಲೆ ಭಕ್ತಿಗೀತೆ ಹಿಡ್ದಿವ. ಹೌದಿಲ್ಲ? ವಾದಿ ಮಾಡೋದಾಗಿದ್ರೆ ನೀನು ಮಣ್ಣು ಕೊಡ್ತಿದ್ದೀನಿ ಇನಕಾಟಿಗೆ ಇಡ್ತಾನ ಹಲಿಗೆ ಹೊಡುತ್ತಿದ್ದೀವ. ಇಟ್ಟೋತಕ ಹಾಡ್ತಿದ್ದೀನಿ ಇಲ್ಲಿ ಟೇಸ್ ಮ್ಯಾಗ. ಇಲ್ಲ ವಾದಿ ಮಾಡ್ಬೇಕಾದ್ರೆ ನಮ್ಮ ತ್ಯಾಕೆ ನಾವು ವಾದಿ ಇಲ್ಲ ತಿಳಿದೇನ ಸಾಕಷ್ಟ ಒತಾಟಿ 8 ದಿವಸ ಹಚ್ಚಿದ್ರು ನಿಮ್ಮ ಅಪ್ಪಗತ್ ಕೇಳು ಮಗಳಲ್ಲನ. ಹೌದು ಹೌದಿಲ್ಲ? ಸುಮ ಕಮಿಟಿ ಅವ್ರಾಗ್ಲಿ ಇಲ್ಲಿ ಹಿರಿಯರಾಗ್ಲಿ ಹೌದಾ ತಂಗಿ ನೀನು ಚಾತ್ಯಾನ ವಾದಿ ಆಗ್ಯಾವು ಎಂದಟ ಭಕ್ತಿಗೀತೆ ಹಿಡಿರಿವ ಅಂದಾಗ ಭಕ್ತಿಗೀತೆ ಹಿಡಿದಿವಲ್ಲ ತಂಗಿ. ಬೇದಿಲ್ಲ ಇಲ್ಲ ಭಕ್ತಿಗೆ ಭೇದ ಮಾಡ್ಲಕ್ಕ ಬರಂಗಿಲ್ಲ. ಯಾವ ದೇವರಿಗೆ ಭೇದಿಲ್ಲ. 10 ರೂಪಾಯಿ ಕೊಟ್ಟು ಕಾಲ ಬೀಳ ಒಂದು ಭಕ್ತಿನ. ಹೌದಿಲ್ಲ? ರೂಪಾಯಿ ಕೊಟ್ಟು ಕಾಲ ಬೀಳ ಒಂದು ಭಕ್ತಿನ. ಹೌದಾ? ಅವೇನ ದೇವ್ರ ರೊಕ್ಕ ಬೇಡ್ಯಾನ. 2 ಉದ್ದಿನ ಕಡ್ಡಿ ಕೈ ಕೆಳಗ ಓಡ್ಯಾಡು ಪೂಜೆ ಇರ್ತಾನ ಹೊಟ್ಟಿಗೆ ರೊಕ್ಕ ಕೇಳತ್ತೇನ ಇಟ್ಟ. ಹೌದು ಹೌದಿಲ್ಲ? ರೊಕ್ಕ ಏನ ದೇವ್ರಿಗೆ ಬೇಕಾಗ್ಯದನ? ಇಲ್ಲ ಇಲ್ಲ ಇಲ್ಲ. ಯಾರಾದ್ರೆ ಫೋಟೋ ಮುಂದ್ ಮಾಡಿ 4 ರೂಪಾಯಿ ತಿನ್ನೋದಿರ್ತದೆ. ಹೌದಿಲ್ಲ? ಅದಕ್ಕೆ ಇರ್ಲಿಪ್ಪ. ಸೋಲಾಪುರ ಸಿದ್ದರಾಮನ ಪದ ಹಾಡ ತಂಗಿ. ಯಾವ ಕೈಲಾಸದಿಂದ ಸರಸ್ವತಿ ಲಕ್ಷ್ಮಿ ಬಂದಿಗೆ ತೊಟ್ಟಲ ಹಾಕಿದಳ ಸಿದ್ದರಾಮಗ. ಹೌದಲ್ಲ? ಮತ್ತ ಅವ್ರ ಯಾಕ ಈ ಬಂದಿಗೆ ಸಿದ್ದರಾಮನ ಉದ್ಧಾರ ಮಾಡ್ಬೇಕಾಗಿತ್ತು? ನಾವ್ ಅದನ್ನ ಕೇಳ್ರ ನಿಂದ ನಡೀತೈತಿ ನಾಟ. ಮೊದಲು ಬೇಕು ತಾಯಿ ಬೇಕು. ಹಂಗಿಲ್ಲ, ಅದು ವಾದಿ ಬಿಟ್ಟ ಭಕ್ತಿ ಸಾರ ನಡದತಿ ಅಂದ್ರ ಭಕ್ತಿ ಸಾರ ಹೋಗ್ಲಿ ತಮ್ಮ. ಹೌದು ಹೌದು ನಡೀಲಿ. ದೂರ ಎಲ್ಲ ದೇವರ ತಿಳದವಗೋ, ದೂರ ಎಲ್ಲ ದೇವರ ತಿಳದವಗೋ, ದೂರ ಎಲ್ಲ ದೇವರ ತಿಳದವಗೋ. ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ 4 ಮಂದಿ ಒಳಗೋ, ಇರೋದರೊಳಗ 4 ಮಂದಿ ಒಳಗೋ, ಹೋಗೋದರೊಳಗ 4 ಮಂದಿ ಒಳಗೋ. ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ 4 ಮಂದಿ ಒಳಗೋ, ಇರೋದರೊಳಗ 4 ಮಂದಿ ಒಳಗೋ. ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ, ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ, ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ. ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲ ದುಡ್ಕೊಂಡವಗೋ, ನಮ್ಮ ಲಗಮೋಗ ದುಡ್ಕೊಂಡವಗೋ, ನಮ್ಮ ಸರಸ್ವತಿಗೆ ದುಡ್ಕೊಂಡವಗೋ. ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲ ದುಡ್ಕೊಂಡವಗೋ, ಅವ್ವ ದುಡ್ಕೊಂಡವಗೋ. ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ, ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ, ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ. ಏನು ಹೇಳ್ತಾರೆ ಇಲ್ಲಿ? ದೂರ ಇಲ್ಲ ದೇವರ ತಿಳದವಗೋ. ಹೌದೇವ? ದೇವರು ಇಲ್ಲ ನಿನ್ನಲ್ಲಿ, ನಿನ್ನ ಬಲ್ಲಿ ಅಡಕಾಗ್ಯಾನವ. ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ 4 ಮಂದಿ ಒಳಗೋ. ಹೌದವ?
ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾಮಗೋ ಮತ್ತ ಕಾಚಿ ಬಿಚ್ಚಿ ಇದ್ದವಂಗ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನಲ್ಲ ಹೌದಲ್ಲ ಸತ್ಯ ಮಾತು ಬಂದ ಅವನ ಮನ್ಯಾಗ ವಸ್ತಿ ಬೀಳ್ತತಿ ಅತ್ತ ಹೌದು 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 ಕೈಲಾಸದೊಳಗಿಂದ ಹೌದವ ಸತ್ಯ ಮಾತು ಬಂದ ಒತ್ತಿ ಬೀಳ್ತತಿ ಯಾರಿಗೆ ಯಾರಿಗೆ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿದ್ದವಂಗ ಇವು ಮೂರು ಹಚ್ಚಿದ್ದವ್ ಮತ್ತ ಕೈಲೆ ಬಾಯಿಲೆ ಕಚ್ ಪಚ್ಚಿ ಇದ್ದಾವ ಹಾದಿ ಹೆಣ ಆಗ್ಬೇಕಾಗ್ತದ ಅವಂಗ ದೇವ್ರು ಬರಂಗಿಲ್ಲ ಅಲ್ಲಿ ಅವಂಗ ದೌಡ್ ಮಾಡಿ ಎತ್ತುದಾಗ್ತೈತಿ ತಂಗಿ ಅದಕ್ಕ ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ ಏ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನಿ ಒಳಗೋ ಬತ್ತಿಸ ಗುಣ ಭಾಗ ಮಾಡಿದವಗೋ ಬತ್ತಿಸ ಗುಣ ಭಾಗ ಮಾಡಿದವಗೋ ಬತ್ತಿಸ ಗುಣ ಭಾಗ ಮಾಡಿದವಗೋ ಏ ಬಂದ ಬಾದಿ ಎಲ್ಲ ಬೈಲ ಆಗತಾವ್ರಿ ಬಂಗಾರ ಗುಣದವಗೋ ಏ ಬಂದ ಬಾದಿ ಎಲ್ಲ ಬೈಲ ಆಗತಾವ್ರಿ ಬಂಗಾರ ಗುಣದವಗೋ ಹೆಣ್ಣ ಹೊನ್ನ ಮನ್ನ ಮೂರ್ತ ಒಳಗೋ ಹೆಣ್ಣ ಹೊನ್ನ ಮೂರ್ತ ಒಳಗೋ ಹೆಣ್ಣ ಹೊನ್ನ ಮಣ್ಣ ಮೂರ್ತರೊಳಗೋ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಇಡ್ ಮರಿಯಾಗುವುದು ಒಳಗೋ ಮಣ್ಣಿಗೆ ಮರಿಯಾಗುವುದು ಒಳಗೋ ಮಂದಿಗೆ ಮರಿಯಾಗುವುದು ಒಳಗೋ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಎಡ ಮರಿಯಾದೂರ ಒಳಗೋ ಮಣ್ಣಿಗೆ ಮರಿಯಾಗುವುದು ಒಳಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗಕ್ಕೆ ಹೋಗೋದ ಏ ಅಪ್ಪನ ಹೇಳಿದ ಹೆಂಗೋ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ ಹೆಂಗೋ ಬಾಳಿಗೆರಿ ಅಪ್ಪನ ಹೇಳಿದ ಹೆಂಗೋ ಹಾ ಈಗ ಬಂದನ್ರಿಪ್ಪ ಲಕ್ಷ್ಮಣ ಸಿದ್ದರಾಮೇಶ್ವರ ಪದ ತಗೊಂಡು ಬಂದಾರಂದ್ರೆ ಹೌದು ಹೌದಿವ ಸೋಲಾಪುರ ಸೀತಾರಾಮನ ತಂದಲ್ಲ ಹಾ ಇನ್ನು ಅದಕ್ಕೆ ಈಗ ನಾವೇನ್ ಹಾಡ್ಬೇಕಾಗ್ಯದ್ರಿ ಏನಂತ ತಂಗಿ ಭಕ್ತಿ ಒಳಗ ಭಕ್ತಿ ಮಾಡ್ಯಾರ ಹೆಣ್ಮಕ್ಕಳ ಹೌದಲ್ಲ ಹಾ ಹೌದು ಹೌದು ಯಾವ ಕೊಳ್ಳೂರ ಕೊಡಗುಸ ಹೌದಲ್ಲ 7 ವರ್ಷದ ಕೂಸಿದ್ದಳು ಸಣ್ಣ ಬಾಲಕಿ ಇನಕ ತಕ ನೀಲಾವತಿದ್ ಹೇಳಿನಿ ನೀ ಸಿದ್ದರಾಮೇಶ್ವರದ ಹೇಳಿದಿ ಹೌದಲ್ಲ ಈಗ ನಾ ಭಕ್ತಿ ಮಾಡ್ಯಾಳ ಹೆಣ್ಮಗಳ ನಂದು ಕೊಳ್ಳೂರು ಕೊಡಗುಸಿಂದದ ಹೌದು ಅದಕ್ಕ ಹಾ ಬಹಳ ಮಂದಿ ಭಕ್ತಿ ಮಾಡ್ಯಾರಪ್ಪ ಜಗತ್ತಿನೊಳಗ ಹೌದು ಹೌದಲ್ಲ ಇವ ಇಂಥ ಭಕ್ತಿ ಮಾಡ್ಯಾರು ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳನ್ನ ಸಹಿತ ದಾದ್ ಹಿಡದಲ್ಲ ಅಂತ ಭಕ್ತಿ ಮಾಡ್ಯಾರ ಮಾಡ್ಯಾರ್ಲಿ ಇವ ಏನಾಗಿತ್ರಿ ಒಂದಾನೊಂದು ಟೈಮ್ದೊಳಗ ಏನಾಗಿದ್ದವ ಪೇಟ ಒಂದಿಲ್ಲ ಆಗೈತಿ ಗೊತ್ತಿಲ್ಲ ಅರ್ಚನೆ ಮಾಡಾಗಿದೆ ಅದಕ್ಕ ಹೌದ ಸಾಕ್ಷಾತ್ ಪರಮಾತ್ಮ ಬರ್ತಾನ ಎಲ್ಲಿ ಎಲ್ಲಿಗೆ ಇವ ಚಾಂಗುಣಿ ಮನಿಗೆ ಬರ್ತಾನಲ್ಲ ವಿಚಾರ ಮಾಡ್ರಿ ನಾವು ಮಾಡೋ ಭಕ್ತಿ ಹೆಂಗ ಮತ್ತ ಅವ್ರು ಮಾಡೋ ಭಕ್ತಿ ಹೆಂಗ ಹೌದು ಚಾಂಗುನಿ ಮನೆಗೆ ಬಂದ ಯಾರ ಭಕ್ತ ಶ್ರೀಯಾಣ ಕರ್ಕೊಂಡ ಹೌದಲ್ಲ ಅವಂಗೊಂದು ಸೊಕ್ಕ ಬಂದಿತ್ತು ಹಾ ಸೊಕ್ಕ ಬಂದು ಏನ್ ಮಾಡ್ತಿದ್ದೀವ ಏನಂತ ಹೇಳಿ ಏನಂತ ಸತ್ತ ಮಗನ ಮುಚ್ಚಿಟ್ಟು ಭಕ್ತರಿಗೆ ಅಡಿಗೆ ನೀಡಿ ನಾ ಜಗದಾಗ ನಾ ದೊಡ್ಡವ ಹೌದಲ್ಲ ಭಕ್ತರೊಳಗ ನಾ ಹೆಚ್ಚಿನವ ತಿಳಿತಿದ್ದ ಶ್ರೀಯಾಳ ಹೌದು ಹೌದಿವ ನಿನಕಿತವ ಬಗ್ಗೆ ಹೆಚ್ಚಿನಕ್ಕಿದಾಳ ತೋರಿಸ್ತನ ಬಾತ ಕರ್ಕೊಂಡು ಬಂದಿದ್ದ ಹೌದು ಯಾರ ಪರಮಾತ್ಮ ಪರಮಾತ್ಮಲ ಕರ್ಕೊಂಡು ಬಂದಾಗ ಹಾ ಚಾಂಗುಣಿ ಮನೆಗೆ ಬಂದ ಹೌದು ಚಾಂಗುಣಿಗೆ ಹೇಳ್ತಾನ ಏನಂತ ಹೇಳ್ತಾನ ತಂಗಿ ಭಿಕ್ಷಾ ದೇಹಿ ಅಂತ ಹೇಳಿ ಅಂಗಳಾಗ ನಿತ್ತ ಹೌದ ಚಾಂಗುಣಿ ಹಿಟ್ಟು ನೀಡ್ಲಾಕ ಬಂದಳ ಹೇಳ್ತಾನ ಏನಂತ ಹೇಳ್ತಾವು ನಾನು ಹಿಟ್ಟ ಖಾರ ನೀರ ಇಂಥ ಊಟ ಉಣಾವಲ್ಲ ಹೌದಲ್ಲ ನನಗ ಮಾಂಸದ ಅಡಿಗೆ ಉಣಂಗಾಗ್ಯದ ಅಂದ ಹೌದು ಹೌದುವ ಸಾಕ್ಷಾತ್ ಪರಮಾತ್ಮನ ಕುತ್ತುಕೊಂಡ ಜಂಗಮನ ವೇಷ ತೊಟ್ಟ ಹೌದಿವ
ಮಾಂಸದ ಅಡಿಗೆ ಉಣಂಗಾಗೈತಿ ಅಂದಾಗ ಚಾಂಗುಣಿ ಕೇಳ್ತಾಳ, ಏನು ಮಾಡ್ತಾಳು ತಾಯಿ? ಯಾವ ಮಾಂಸ ಬೇಕು ನಿನಗ? ಹೌದಲ್ಲ, ವಿಚಾರ ಮಾಡ್ತಾಳ. ಏನ ಕೋಳಿ ಬೇಕೋ ಕುರಿ ಬೇಕೋ ಯಾವ್ದು ಬೇಕ? ಹೌದಾ? ಯಾವ್ದು ಕೇಳ್ತಿ ಕೇಳ ಜಂಗಮ ನೀಡ್ತಾನ ಅಂದಳ. ಅಂದಾಗ ಏನೈತ್ರಿ ಮುಂದ? ಅವಾಗಂದ ಕೋಳಿ ಕುರಿ ನನಗೆ ಬೇಕಾಗಿಲ್ಲ, ಹೌದಲ್ಲ, ಒಟ್ಟು ಮಾಂಸದ ಅಡಿಗೆ ಮಾಡಿ ನನಗೆ ನೀಡ್ತಾನ, ನಂಗೆ ವಚನ ಕೂಡ. ಹೌದು, ವಚನ ಕೊಟ್ರ ಅಟ್ಟ ನಿನ್ನ ಮನ್ಯಾಗ ಕೈ ತೊಳಿತೀನಿ, ಇದಕ್ಕೆ ಕೈ ತೊಳೆಯಂಗಿಲ್ಲ ಅಂದ. ಅವಾಗ ಏನೈತ್ರಿ ಮುಂದ ತಂಗಿ? ವಚನ ಕೊಟ್ಟಳ ಚಾಂಗುಣಿ. ಕೊಟ್ಲ ತಾಯಿ. ಚಾಂಗುಣಿ ವಚನ ಕೊಟ್ಟಳು. ಪರಮಾತ್ಮ ಯಾವ ಜಂಗನ್ ಮೇಷ ತೊಟ್ಟಿದ್ದಲ್ಲ, ಹೌದಲ್ಲ, ಅವಾಗ ಹೇಳ್ತಾನ ಏನಂತ? ನನ್ನ ಕುರಿ ಕೋಳಿ ಇದರ ಮಾಂಸ ಬೇಕಾಗಿಲ್ಲ, ಬೇಕಾಗಿಲ್ಲಲ್ಲ. ನಿನ್ನ ಹೊಟ್ಟೆಲೆ ಹುಟ್ಟಿದ 7 ವರ್ಷದ ಮಗ ಅದನ ಚಿಲ್ಲಾಳ, ಹೌದಲ್ಲ, ಅವನ ಕಡದ ಕಿಶನ್ ಅಡಿಗೆ ಮಾಡಿ ನೀಡಿದ್ರ ಉಣತನ ಇದಕ್ಕೆ ಉಣಂಗಿಲ್ಲ ಅಂದ. 7 ವರ್ಷದ ಕೂಸಿಗೆ ಬೇಡಿದ. ಅವಾಗಂದ ಅವಾಗ ಹೇಳ್ತಾಳ ತಾಯಿ, 12 ದೇವರ ಹರಕೆ ಹೊತ್ತ ಒಂದು ಮಗನ ಹಡದ ನೀವಪ್ಪ. ಹೌದಲ್ಲ, ಇರೋದು ಒಂದು ಮಗನ ನೋಡ್ದಾಗತ್ತೇನೋ ನಿನ್ನ ಕಣ್ಣಾಗ, ಅದನ್ನು ಒಂದು ಮಗನ ಬೇಡ್ಲಾಕತ್ತಿದಿ, ಹೆಂಗ ನೀಡ್ಲಿ ಅಂದಾಗ ನಾ ಏನು ಕೇಳ್ತಾನ ಅದನ್ನ ಮಾಡಿ ನೀಡ್ತಾನತ್ ವಚನ ಕೊಟ್ಟದೆ ಚಾಂಗುಣಿ. ಹೌದ್ರಿ, ವಚನ ಬದ್ಧವಾಗಿ ಹೋತಿ. ಹೌದ, ಪತಿವ್ರತ ಧರ್ಮ ನಿನ್ನಲ್ಲಿತ್ತಂದ್ರ ಮಗನ ಕಡದ ನೀಡ್ತಿ. ಹೌದ, ಪತಿವ್ರತ ನಿನ್ನಲ್ಲಿ ಇರ್ಲಿಕ್ಕ ನೀ ಏನ ಮಗನ ಕಡಿಯಂಗಿಲ್ಲ ಅಂದ್ಬಿಟ್ಟ. ಅವಾಗ ಏನೈತ್ರಿ? ಈ ಮಾತಾಡಿರೋ ಮಾತ 7 ವರ್ಷದ ಮಗ ಚಿಲ್ಲಾಳ ಬಾಕಲ ಸಂದ್ರಾಗ ನಿಂತ ಕೇಳಿಸ್ಕೊಂಡಿದ್ದ. ಹೌದ್ರಲ್ಲ, ಕೂಸ ಕೇಳಿತ್ತು. ಹೌದು, ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡು ಅವನು ಸೀರಿ ನೀರಿಗೆ ಹಿಡಿದು ಹೇಳ್ತಾನ ಮಗ. ಏನಂತವ? 7 ವರ್ಷದ ಮಗ ಚಿಲ್ಲಾಳ. ಹೌದಲ್ಲ, ಯವ ಜಂಗಮ್ರೆ ಅಲ್ಲ ಕತ್ಯಾನ. ಹೌದು, ನಿನ್ನಲ್ಲಿ ಪತಿವ್ರತ ಧರ್ಮ ಇತ್ತಂದ್ರ ಮಗನ ಕಡದ ನೀಡ್ತೀಯಲ್ಲ ತ್ಯಾನ. ಹೌದು, ನಿನ್ನ ಪತಿವ್ರತ ಧರ್ಮನು ಅಂತದ ಶ್ರೇಷ್ಠ ಐತೆ ಅಂತ ಹೇಳಿ ಹೌದು, ನಿನ್ನ ಪತಿವ್ರತ ಬದುಕಿ ಉಳಿದ್ರ ಮಾತ್ರ ನಿನ್ನ ಹೊಟ್ಯಾಗ ನಾ ಜನ್ಮ ತಾಳಬಹುದು ತಾಯಿ. ಹೌದು, ನನ್ನ ಕಡದ ಅಡಿಗೆ ನೀಡಿ ಜಂಗಮಗಂದ 7 ವರ್ಷದ ಮಗ ಚಿಲ್ಲಾಳ. ಹುಡುಗ ಗೊತ್ತ ತಾಯಿ ಹೇಳ್ತಾನ. ಆದ್ರೂ ಅತ್ತಾಳ ತಾಯಿ. ಏನಂತ ತಾಯಿ? ಏ ಮಗನ, 9 ತಿಂಗಳ ಹೊಟ್ಯಾಗ ಇಟ್ಟುಕೊಂಡ ಜೋಪಾನ ಜತನ ಮಾಡ್ಯಾನು ನಿನ್ನ. ಹೌದು, ನಿನ್ನ ಹೆಂಗ ನನ್ನ ಕೈಲಿ ಕಡದ ನೀಡ್ಲಿ ಅವಂಗ. ಹೌದು, ಹೌದು, ಅಂದಾಗ ಒಂದು ಮಾತಂದವ ಜಂಗಮ. ಏನಂತವ? ನಿನ್ನ ಮಗನ ಕಡದ ಅಡಿಗೆ ಮಾಡ್ಬೇಕಾದ್ರ ಮಗನ ಕಡಿಬೇಕಾದ್ರ ಅಳುವಂಗಿಲ್ಲ, ಹೌದಲ್ಲ, ದುಃಖ ಮಾಡ್ಕೊಳಂಗಿಲ್ಲ, ಹೌದು, ಒಂದ್ ಹನಿ ಕಣ್ಣ ನೀರ್ ಹಾಕಂಗಿಲ್ಲ, ಹೌದಲ್ಲ, ಮಾರಿ ಸಣ್ಣ ಮಾಡಂಗಿಲ್ಲ. ಹೌದು, ನಕ್ಕೋತ ಕೆಲಕೋತ ಮಗನ ಕಡದ ಅಡಿಗೆ ಮಾಡ್ರ ಅಟ್ಟ ಉಣವ್ ನಿನ್ನ ಮನ್ಯಾಗ ಇರ್ಲಿಕ್ಕ ಉಣಂಗಿಲ್ಲ ಅಂದ. ಹೌದು, ತಾಯಿ ವಚನ ಕೊಟ್ಟಿಳಲ್ಲ, ಏನ್ ಮಾಡ್ತಾಳ? ಹೌದು, ಬಿಡ್ಲಾಕ್ ಬರುದಿಲ್ಲ. ದುಃಖ ಮಾಡ್ಲಿಲ್ಲ, ದುಃಖ ಎಲ್ಲ ತನ್ನ ಮನಸ್ಸಿನೊಳಗೆ ಅಟ್ಟಿಸ್ಕೊಂಡ ಮಗಗ ಮನಕೋ ಮಗನ ಹೇಳ್ತಾಳ. ಮಗ ಅಡ್ಡಾಡು ಮನಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರುಂಡವ ತಾಟಿ ದಂಡವ ತಾಟಿ ಕಣ್ಣು ಮುಚ್ಚಿ ಕಡೆ ಯಾಕ ಮಾಡಿಬಿಟ್ಲ. ಹೌದು, ಹೊಟ್ಟಿ ಮಾಂಸ ತಗದ ಮಗ ಯಾವ ಜಂಗಮಗ ಹೌದ ಎಡಿ ಬಡಿಸ್ತಾಳ ಮಾಂಸದ ಅಡಿಗೆ ಮಾಡಿ. ಹೌದು, ವಿಚಾರ ಮಾಡ್ರಿ, ಒಂದು ತಾಯಿಗೆ ಒಂದು ಮಗುವಿನ ಕಡಿಬೇಕಾದ್ರೆ ಎಷ್ಟು ಕಷ್ಟ ಬಂದು ಹೋಗಿರ್ಬೇಕ. ಹೌದು, ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಿಗೆ ಮಾಡಿ ತಾಲಿ ಒಳಗೆ ಹಾಕಿ ಎಡಿ ಬಡಿಸ್ತಾಳ ಜಂಗಮಗ. ಹೌದಲ್ಲ, ಅವಾಗ್ರೆ ಸುಮ್ಮ ತಿನ್ಬೇಕಲ್ರಿ ಅವಾಗ ಸುಮ್ಮ ಉಣ್ಲಿಲ್ಲ. ಏನ್ ಮಾಡ್ತಾನು? ನಿನ್ನ ಮಗಂದ ಯಾಕೋ ಹೊಟ್ಟಿ ಮಾಂಸ ಗಾವ್ ಕಾಣವಾತ ನೋಡ ಚಾಂಗುಣಿ. ಹೌದು, ಆಯ್ತು ಏನ್ ಮಾಡ್ರಿ ಜಂಗಮಂದಳಕಿ. ಅವಾಗ ಏನೈತ್ರಿವ? ಏನ್ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾನ, ಏನಂತ? ಇದ್ ಯಾಕೋ ಪಾಡ್ ಕಾಣವಾತು. ಹೌದ, ಈ ರುಂಡಾ ಕಡದಲ್ಲಿ ಮೂಲಿಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾ ಕಡದ. ಆ ರುಂಡಾ ತಂದು ಒಳದಾಗ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನ್ಯಾಗ ಉಣತನಂದ. ಹೌದೇವ, ಮುಂದೆ ಅಂದಾಗ ಅಲ್ಲಿ ಒಂದ್ ದಗದಾತಿಪ್ಪ. ಏನಾಯ್ತ್ರಿ? ಅಲ್ಲೋ ಜಂಗಮ, ಮಗನ ರುಂಡಾರ ಯಾಕೋ ಅಲ್ಲಿ ಯಾಕ ನೋಡಿ ಜಲ್ಮಾ ತೆಗಿಬೇಕಲ್ಲ ಕತ್ತಿದ್ನೆಲ್ಲ ನಾಕೋಪತ್ತ. ಹೌದ್ರು, ಮಗನ ರುಂಡಾ ತಂದ ಕಿಶಿಂದ ಚಟ್ಟ ಜಜ್ಜಿ ಕೂಡಲ್ಲ ಕತ್ತಿ ಅಂದ್ರೆ ಎಲ್ಲ ಆಗೈತಿ ಅತ್ತ ಮತ್ತಿನ ಇದೇನಂತ ಹೇಳಿ ಅಂತ ತಿಳ್ಕೊಂಡೆ. ಮೂಲ್ಯಾಗಿನ ರುಂಡಾ ತಂದ ಕಿಶಿಂದ ಕೊಟ್ಟಿ ಒಳದಾಗ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡ್ತಾಳ ಜಂಗಮನ ಮುಂದ. ಹೌದೇವ, ಅವಾಗ್ರೆ ಸುಮ್ಮ ಉಣ್ಬೇಕಲ್ರಿ ಜಂಗಮ. ಅವಾಗನು ಸುಮ್ಮ ಉಣ್ಬೇಕಾಗಿತ್ತು. ಅವಾಗೂ ಹಂಗ ಉಣ್ಲಿಲ್ಲ, ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ತಾನು? ಅವಾಗಂದ ಹೌದು, ಎಲ್ಲ ಅಡಿಗೆ ಮಾಡಿ ಇಟ್ಟಿದ್ದಿಲ್ಲ, ರುಂಡಾ ಜಜ್ಜಿ ಚಟ್ಟಾನು ಕೊಟ್ಟಿ ಇಟ್ಟದಿ ಖರೆ. ಹೌದು, ಮಕ್ಕಳಿಲ್ಲದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ಅಂದ್ಬಿಟ್ಟ. ಅಗಲ್ನ್ಯಾಗಿಂದ ಎದ್ದ. ಹೌದು, ಮಕ್ಕಳಿದ್ದವ್ರ ಮನ್ಯಾಗ ಅಟ್ಟ ಊಟ ಮಾಡ್ತಾನ, ಮಕ್ಕಳಿಲ್ದವ್ರ ಮನ್ಯಾಗ ಊಟ ಮಾಡಂಗಿಲ್ಲ ಅಂದ. ಹೌದಿಲ್ಲ, ಅವಾಗ ಅಂದಳಕಿ ತಾಯಿ. ಏನಂತವ? ಏನತ್ತಾಳ ಅವಾಗ ಹೋಗಿ, ಇರೋದು ಒಂದು ಮಗ ಇತ್ತು, ತೆಲಿನೂ ಕಡಿಸಿದಿ. ಹೌದಿಲ್ಲ, ದಂಡಾನು ಕಡಿಸಿ ನಿನಗೆ ಅಡಿಗೆ ಮಾಡಿ ನಿಟ್ಟ ನಿನ್ನ ಮುಂದೆ. ಹೌದೇವ, ಇಟ್ಟೆಲ್ಲ ಆದ್ರೂ ಸಹಿತ ಮತ್ತ ಇನ್ನು
ಮಗನ ಎಲ್ಲಿ ತರ್ಲಿ ಮಕ್ಕಳಿಲ್ದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ಅಂತ ಹೇಳತಿ. ಯಾವ ಗುರುಸ್ರೋಪಿ ಆದಂಥವ್ರು ಶಾಂತಪ್ಪಣ್ಣ ವಾಲಿಕರ್ ಸಾಕಿನ ತೋಳೂರು ಇವರಾದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 101 ರೂಪಾಯಿ ಆಶೀರ್ವಾದ ಕೊಟ್ಟಾರ. ಪರಮಾತ್ಮ ಬಲ್ಲಿ ಬೇಡ್ಕೋತೀನಿ ಮನಿಸ್ತಕ್ಕದು ಹೇಳ್ತಾಳೆ. ಏನಂತ ಹೇಳ್ತಾಳೆ? ಒಂದು ಮಗ ಇತ್ತ ನಿನ್ನ ಮುಂದೆ ಕಡದಿಟ್ಟಾನೆ. ಹೌದಲ್ಲ, ಎಲ್ಲಿ ತರ್ಲಿ ಮಗನ ಹಾ ಅಂದಾಗತ್ತಾನು ನಿನಗೊಂದು ಮಾತಂದ